ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಈ ವಿಲಾಗ್ನಲ್ಲಿ ನನ್ನ ಮಗಂದು ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಶೃಂಗೇರಿ ಶಾರದಾಂಬೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅದೊಂದು ರಿಚುವಲ್ ಯಾವ ರೀತಿ ಆಗುತ್ತೆ ಅಂತ ನಿಮ್ಗೆಲ್ಲರಿಗೂ ಒಂದು ಐಡಿಯಾ ಇರುತ್ತೆ ಅಂತ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾವು ಆಲ್ಮೋಸ್ಟ್ ಮಧ್ಯಾಹ್ನ ಒಂದು 2 o'clock ಬಿಟ್ಟು ಅಲ್ಲಿ ರೀಚ್ ಆಗೋಷ್ಟರಲ್ಲೇ 11 o'clock ನೈಟ್ ಆಗಿತ್ತು. ಸೊ ಅಲ್ಲಿ ಯಾವುದೇ ರೀತಿ ಹೋಮ್ ಸ್ಟೇಸ್ ಎಲ್ಲ ಅವತ್ತು ಬುಕ್ ಎಲ್ಲ ಆಗೋದ್ರಿಂದ ದೇವಸ್ಥಾನದ ಮುಂದೆನೇ ಈ ಥರ 24/7 ಅಂತ ಒಂದು ಹೆಲ್ಪ್ ಸೆಂಟರ್ ಇರುತ್ತೆ. ಅಲ್ಲಿ ಹೋದರೆ ನಿಮಗೆ ಆ ಪರ್ಟಿಕ್ಯುಲರ್ ಮಠಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಸತಿ ಗೃಹಗಳಿರುತ್ತೆ. ನೀವು ಬೇಸಿಕ್ ಕಮ್ಯುನಿಟೀಸ್ ಇರುತ್ತೆ ಅಷ್ಟೇ, ಅಂದರೆ ಹೈಫೈ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾಗಲ್ಲ. ಇವಾಗ ತಿರುಪತಿಗೆ ಹೋದಾಗೆಲ್ಲ ದೇವಸ್ಥಾನದ ರೂಮ್ಸ್ ಯಾವ ರೀತಿ ಇರುತ್ತೋ ಅದೇ ಥರ ಇರುತ್ತೆ ನೋಡಿ, ಇಷ್ಟು ಮಾತ್ರ ಇರುತ್ತೆ. ಬಟ್ ಹಾಟ್ ವಾಟರು ಬೇಸಿಕ್ ಏನೇನು ಬೇಕು ನೀಟ್ನೆಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಏನು ನೀವು ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಆಪೋಸಿಟೇ ಇದೆ ನೋಡಿ, ಇದೇ ನಾವಿದ್ದಿದ್ದು ಒಂದು ವಸತಿ ಗೃಹ ದೇವಸ್ಥಾನದ ಆಪೋಸಿಟೇ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಲೈಕ್ ತುಂಬ ಹತ್ರದಲ್ಲಿರೋದ್ರಿಂದ ಅದೊಂದು ಅಡ್ವಾಂಟೇಜು. ಮತ್ತು ಫ್ರೀ ಲಗೇಜ್ ಕೌಂಟರ್ ಸಹ ಇರುತ್ತೆ. ನೀವೇನಾದರೂ ಡೈರೆಕ್ಟಾಗಿ ಬಂದು ಮಾಡಬೇಕಂದ್ರೂ, ಲೈಕ್ ಅಕ್ಷರಾಭ್ಯಾಸ ಎಲ್ಲ ಫ್ರೆಶ್ ಅಪ್ ಆಗಿ ಬಂದ್ರೂ ಲಗೇಜ್ ಅಲ್ಲಿ ಇಟ್ಬಿಟ್ಟು ಹೋಗಿ ಮಾಡಿಸ್ಬೋದು. ಸೊ ಇದು ದೇವಸ್ಥಾನದ ಪಕ್ಕದಲ್ಲೇ ಇರೋ 24/7 ನೋಡಿ, ಇಲ್ಲಿ ದೇವಸ್ಥಾನದ ಪಕ್ಕನೇ ಇದೆ ಅದೂ. ಮತ್ತು ಎಲ್ಲ ರೀತಿ ಒಂದು ಶಾಪ್ಸು ಅವೈಲೇಬಲ್ ಇದೆ ಅಲ್ಲಿ ದೇವಸ್ಥಾನದ ಪಕ್ಕನೇ. ಅಂದರೆ ಫ್ರೆಶ್ ಅಪ್ ಆಗಬೇಕಾದ್ರೆ ಇವಾಗ ನಿಮ್ಗೆ ಸೋಪ್ಸ್ ಎಲ್ಲ ಬೇಕಾದರೆ ಇಲ್ಲೇ ತೊಗೋಬೋದು, ಅದೇನು ದೂರ ಹೋಗೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ನಮಗೆ ಫ್ರೆಶ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟು ಅಲ್ಲೇ ಮುಗಿಸ್ಕೊಂಡ್ರಿ. ಒಂದು ಹೋಟೆಲ್ ಇತ್ತು, ಉಡುಪಿ ರೆಸ್ಟೋರೆಂಟ್ ಅಂತ. ಮಕ್ಕಳಿಗೆ ಆಲ್ಮೋಸ್ಟ್ ನೈಟು ಊಟ ತಿಂದಿರಲಿಲ್ಲ, ಅವರು ಬೇಡ ಅಂತ ಮಲಗಿದ್ರು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಈ ಸಲ. ಸೊ ನೆಕ್ಸ್ಟು ಇಲ್ಲಿ ಒಳಗಡೆ ನೀವೇನೂ ತೊಗೊಂಡೋಗೋ ಅವಶ್ಯಕತೆ ಇಲ್ಲ. ಅಂದರೆ ಇವಾಗ ಅಕ್ಷರಾಭ್ಯಾಸ ಮಾಡಿಸ್ಬೇಕಂದ್ರೆ ಸ್ಲೇಟ್ ಆಗಲಿ ಇದೆಲ್ಲ ತೊಗೊಂಡೋಗ್ಬೇಕಾ ಅಂತ ಅಂದರೆ ಇಲ್ಲ. ಅಲ್ಲೊಂದು ಟಿಕೆಟ್ ಕೌಂಟರ್ ಇರುತ್ತೆ, ಅಲ್ಲೋಗಿ ನೀವು 500 ಪೇ ಮಾಡಿದ್ರೆ ಅವರು ಒಂದು ನಿಮಗೆ ಟೋಕನ್ ಕೊಡ್ತಾರೆ. ಅದನ್ನು ಹೋಗಿ ತೋರಿಸಿದ್ರೆ ಸಾಕು, ಅವರೇ ನಿಮಗೆ ಅಕ್ಷರಾಭ್ಯಾಸಕ್ಕೆ ಮಾಡ್ಸೋಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕೋ ದೇವಸ್ಥಾನದಲ್ಲೇ ಪ್ರೊವೈಡ್ ಮಾಡ್ತಾರೆ. ಸೊ ನೀವೇನೂ ತೊಗೊಂಡೋಗೋ ಅವಶ್ಯಕತೆ ಇಲ್ಲ. ಸೊ ಮಾರ್ನಿಂಗ್ 8 o'clock ಆಫ್ಟರ್ನೂನ್ 1 o'clock ಒಂದು 4 to 5 ಬ್ಯಾಚಸ್ ನಡೆಸ್ತಾರೆ. ಈ ಥರ ಸಾಮೂಹಿಕವಾಗಿ ಕೂಡಿಸಿ ಎಲ್ಲರಿಗೂ ಅಕ್ಷರಾಭ್ಯಾಸ ಅವ್ರ ಮಂತ್ರಗಳಲ್ಲಿ ಹೇಳ್ತಾ ಇರ್ತಾರೆ. ಅವ್ರು ಹೇಳೋದನ್ನು ನಾವು ಫಾಲೋ ಮಾಡಬೇಕು. ಈ ಥರ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅರಿಶಿಣದ ಕೊಂಬು ಕೊಟ್ಟಿರ್ತಾರೆ, ಅದರಲ್ಲಿ ತಾಯಿ ಮಡ್ಲ ಮೇಲೆ ಮಗುನ ಕೂಡಿಸ್ಕೊಂಡು ಫಸ್ಟ್ ಈ ಥರ ಅವ್ರು ಹೇಳೋ ಒಂದು ಮಂತ್ರಗಳನ್ನ ಬರೀಬೇಕು. ಫಸ್ಟು ಶ್ರೀ ಗಣೇಶಾಯ ನಮಃ ಅಂತ ಬರ್ಸಿದ್ರು, ಆಮೇಲೆ ಶ್ರೀ ಶಾರದಾಂಬೆ ನಮಃ ಅಂತ ಬರ್ಸಿದ್ರು. ಸೊ ಈ ಥರ ಬರೆದ್ಮೇಲೆ ಎಲ್ಲರನ್ನೂ ನಮಸ್ಕಾರ ಮಾಡ್ಕೊಳ್ಳಿ ಮನಸ್ಸಲ್ಲಿ ದೇವ್ರಿಗೆ, ಶಾರದಾಂಬೆನ. ನಿಮ್ಮ ಮಗುಗೆ ಯಾವುದೇ ರೀತಿ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಇಲ್ದಿರ ಎಲ್ಲ ನಡ್ಕೊಂಡು ಹೋಗಲಿ ಅಂತ ನಮ್ಗೆ ಹೇಳ್ತಾರೆ. ಅದೇ ರೀತಿ ನಾವು ಎಲ್ಲ ಫುಲ್ಲು ದೇವ್ರ ಹತ್ರ ಲೈಕ್ ದೇವರ ಆಶೀರ್ವಾದ ತಗೊಂಡು ನೆಕ್ಸ್ಟ್ ಬಂದು ತಂದೆ ಮೇಲೆ ಕೂರಿಸಿ ಅವ್ರ ಕೈಲೂ ಸೇಮು, ಬಟ್ ಈ ಸಲ ಸ್ಲೇಟ್ ಮತ್ತು ಬಳ್ಪದಲ್ಲಿ ಬರ್ಸ್ತಾರೆ. ಅಂದರೆ ಕೈ ಹಿಡ್ಕೊಂಡು ಮಗುಗೆ ಬರ್ಸ್ಬೇಕು. ಅಂದರೆ ಸೇಮ್ ಶ್ರೀ ಗಣೇಶಾಯ ನಮಃ ಶಾರದಾಂಬೆ ನಮಃ ಅಂತ ಬರ್ಸಿ ಆಮೇಲೆ ಈ ಒಂದು 4 ಅಕ್ಷರ ಅದ್ರ ಮೇಲೆ ಬರೆಸಿ ಅಂತ ಹೇಳ್ತಾರೆ. ಸೊ ಈ ರೀತಿ ಇರುತ್ತೆ ಪ್ರೋಸೆಸ್ಸು. ಸೊ ನಿಮಗೆಲ್ಲ ಇದು ಹೆಲ್ಪ್ಫುಲ್ ಆಯಿತು ಅಂತ ಹೇಳ್ಕೊಳ್ತೀನಿ. ಸೊ ನೀವು ಯಾವುದೇ ರೀತಿ ಏನು ತೊಗೊಂಡೋಗೋ ಅವಶ್ಯಕತೆ ಇಲ್ಲ, ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಬಟ್ ನೀವೇನಾದರೂ ದಾನ ಮಾಡಬೇಕು, ಸ್ಲೇಟ್ಸ್ ಒಬ್ಬೊಬ್ಬರು ದಾನ ಮಾಡ್ತಾರೆ, ಬುಕ್ಸ್ ದಾನ ಮಾಡ್ತಾರೆ, ಆದಷ್ಟು ನೀವು ಮನೆಯಿಂದನೇ ತೊಗೊಂಡೋಗಿ. ಬಿಕಾಸ್ ಅಲ್ಲಿ ಪ್ರೈಸಸ್ ಎಲ್ಲ ಜಾಸ್ತಿ ಇದೆ, ಅಂದರೆ ಟೂರಿಸ್ಟ್ ಪ್ಲೇಸ್ ಅಲ್ವಾ. ದಾನ ಮಾಡೋದಕ್ಕೆ ಮಾತ್ರ ನೀವು ಬೇಕಾದರೆ ತೊಗೊಂಡೋಗು. ನನ್ನೆರಡು ಮಕ್ಕಳಿಗೆ ಲೈಕ್ ಬುಕ್ಸ್ ಕೊಟ್ಟರೆ ಇಲ್ಲ ಅಂದರೆ ಸ್ಲೇಟ್ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನಾನು ಯೂಶ್ವಲಿ ಅವ್ರ ಬರ್ಡೇಸ್ ಟೈಮಲ್ಲೆಲ್ಲ ಕೊಡ್ತಾ ಇರ್ತೀನಿ. ಸೊ ನಾನೇನು ತೊಗೊಂಡು ಹೋಗಿರಲಿಲ್ಲ. ಸೊ ನೆಕ್ಸ್ಟು ಇಲ್ಲೆಲ್ಲ ಮುಗ್ದಿದೆ ಅದು ಏನು ಅಕ್ಷರಾಭ್ಯಾಸ. ಸೊ ಕಾಣಿಕೆ ಹಾಕಿ ನೀವು ತಟ್ಟೆಯಲ್ಲಿ ಇಡಿ ಅಂತ ಹೇಳ್ತಾರೆ. ಸೊ ನೋಡಿ, ಇಷ್ಟು ಜನ ಒಂದು ಬ್ಯಾಚಲ್ಲಿ ಇದ್ವಿ ನಾವು, ಇಷ್ಟು ತಟ್ಟೆಗಳನ್ನು ಇಟ್ಟಿದ್ದೀವಿ. ನೆಕ್ಸ್ಟು ಕಾಣಿಕೆ ನಮಗೆ ಇಷ್ಟ ಅನ್ಸಾರ ಎಷ್ಟಾದರೂ ಇಡ್ಬೋದು. ಇಟ್ಟು ಅಲ್ಲಿ ಕುಂಕುಮ ಇಟ್ಟಿರ್ತಾರೆ ತಗೊಂಡು, ಮತ್ತು ಆ ಟೋಕನ್ ಏನು ಕೊಟ್ಟಿರ್ತಾರಲ್ವ ಅದು ನಾವು ದೇವಸ್ಥಾನದಿಂದ ನೆಕ್ಸ್ಟ್ ಹೊರಡಬೇಕಾದ್ರೆ ಅದನ್ನು ತೋರಿಸಿದ್ರೆ ಪ್ರಸಾದ ಕೊಡ್ತಾರೆ. ಸೊ ಇಷ್ಟು ಒಂದು ಅಕ್ಷರಾಭ್ಯಾಸಕ್ಕೆ ಮಾಡಬೇಕಾಗಿರೋಂಥ ಒಂದು ಪ್ರೋಸೆಸ್ ಇಲ್ಲಿ ಬಂದಾಗ. ಸೊ ನಿಮಗೆಲ್ಲ ಇದು ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇದು ನೋಡಿ, ತುಂಬ ಪುರಾತನವಾದ ಒಂದು ಹಳೆಯ ದೇವಸ್ಥಾನ. ಇದ್ರೊಳಗೆಲ್ಲ ವಿಡಿಯೋಸ್ ಎಲ್ಲ ಹಿಡಿಯೋಕ್ಕೆ ಬಿಡಲ್ಲ. ಸೊ ನಾನು ನಿಮಗೆ ಶೇರ್ ಮಾಡೋಕ್ಕಾಗ್ತಾಯಿಲ್ಲ, ಔಟ್ಸೈಡ್ ವ್ಯೂ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ನೀವೇನೇ ಹೋಗ್ಬೇಕಾದ್ರೆ ಇಲ್ಲಿ ಒಳಗಡೆ ಮಾತ್ರ ಫೋಟೋಸ್ ಎಲ್ಲ ತೊಗೊಳಕ್ಕೆ ಟ್ರೈ ಮಾಡಬೇಡಿ ದೇವಸ್ಥಾನದ ಒಳಗೆ. ಯಾಕಂದರೆ ಅಲ್ಲಿ ತೊಗೊಂಡವ್ರದ್ದೆಲ್ಲ ಫುಲ್ಲು ಮೊಬೈಲ್ಸ್ ಎಲ್ಲ ಕಿತ್ತು ಇಟ್ಕೊಳ್ತಾಯಿದ್ರು. ಮತ್ತು ತುಂಬ ಪ್ರೋಸೆಸ್ ಇದೆ ಮತ್ತು ನೀವು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಬಟ್ ಔಟ್ಸೈಡ್ ಫೋಟೋಸ್ ತೊಗೋಬೋದು, ಅದಕ್ಕೆ
ಅದಕ್ಕೇನು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಮತ್ತು ಇಲ್ಲಿ ನೋಡಿ, ಇದು ದೇವಸ್ಥಾನಕ್ಕೆ ಸೇರಿರುವಂಥ ಆನೆಗಳು. ಅದಕ್ಕೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಕೊಂಡು ಫ್ರೆಶ್ ಅಪ್ ಮಾಡಿಸ್ಕೊಂಡು ಮಧ್ಯಾಹ್ನ ಅಷ್ಟರಲ್ಲಿ ಬರ್ತಾರೆ ಅಂತ ಹೇಳಿದ್ರು. ನನ್ನ ಮಗ ಸಹ ಅದನ್ನು ಹತ್ರದಿಂದ ನೋಡಬೇಕು ಅಂತ ಇದ್ದ. ಆಯಿತು, ನಾವು ಅಷ್ಟರಲ್ಲಿ ದರ್ಶನ ಮಾಡ್ಕೊಂಡು ಬರೋಣ, ಮಧ್ಯಾಹ್ನ ಅಷ್ಟರಲ್ಲಿ ನೋಡ್ಬೋದು ಅಂತ ಇಲ್ಲೆಲ್ಲ ದರ್ಶನ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ವಿ. ಈ ದೇವಸ್ಥಾನಕ್ಕಂತೂ ತುಂಬಾ ಒಂಥರ ರಾಜ ಮಹಾರಾಜರ ಕಾಲದಲ್ಲಿ ಕಟ್ಟಿರೋವಂಥದ್ದಾಗಿರೋದ್ರಿಂದ ಒಂಥರ ಕಲ್ಲಿನ ಕೆತ್ತನೆಗಳು ಒಂಥರ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಮತ್ತು ತುಂಬ ಜನ ಫೋಟೋಸ್ ಎಲ್ಲ ಇಡ್ಸ್ಕೊಳ್ತಾ ಇದ್ರು. ನನ್ನ ಮಗ ಆನೆ ನೋಡ್ಕೊಂಡು ಬ್ಯುಸಿಯಾಗಿದ್ದೆ. ಸೊ ನನ್ನ ಮಾತ್ರ ನಮ್ಮ ಹಸ್ಬೆಂಡ್ ಇಲ್ಲಿ ವಿಡಿಯೋಸ್ ಎಲ್ಲ ತೆಗಿತಾಯಿದ್ರು, ನೀನಾದರೂ ನಿಂತ್ಕೋ ಮೆಮೊರೀಸ್ಗೆ ಇರಲಿ ಅಂತ. ಸೊ ಫೈನಲಿ ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟು ಈ ಸರೌಂಡಿಂಗ್ಸ್ ಎಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ತುಂಬಾ ಬ್ಯೂಟಿಫುಲ್ಲಾಗಿ ಒಂದು ಬ್ರಿಡ್ಜ್ ಬೇರೆ ಇದೆ. ಸೊ ಈ ಬ್ರಿಡ್ಜ್ ಕೆಳಗಡೆ ಬಂದು ಭದ್ರಾವತಿ ನೀರು ಹರಿತಾ ಇರುತ್ತೆ. ಆ ನೀರಲ್ಲೇ ಆನೆಗಳನ್ನೆಲ್ಲ ಸ್ನಾನ ಮಾಡಿಸ್ಕೊಂಡು ಫ್ರೆಶ್ ಅಪ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಅದು ರೆಡಿಯಾಗಿ ಬರೋಕ್ಕೆ ಇನ್ನೂ ಒಂದು ಮಧ್ಯಾಹ್ನ ಆಗುತ್ತೆ ಅಂದರು. ಸೊ ಅಷ್ಟರಲ್ಲಿ ನಾವು ಬೇರೆ ಎಲ್ಲ ಸರೌಂಡಿಂಗ್ಸ್ ಎಲ್ಲ ನೋಡ್ಕೊಂಬರೋಣ, ಯಾಕಂದರೆ ನನ್ನ ಮಗ ನಾನು ಆನೆ ನೋಡಬೇಕು ಅಂತ ಅನ್ನೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡೋಣ, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಈ ಬ್ರಿಡ್ಜ್ ಮೇಲೆಲ್ಲ ವಾಕ್ ಮಾಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಸೊ ಶೃಂಗೇರಿಯಲ್ಲಿ ಇನ್ನೊಂದು ಹೈಲೈಟ್ ಏನು ಅಂದರೆ ಫಿಶಸ್ಸು. ಸೊ ನೀವು ಇಲ್ಲಿ ಬಂದಾಗ ಔಟ್ಸೈಡ್ ಪ್ಯಾಕೆಟ್ಸ್ ಎಲ್ಲ ಮಾರ್ತಾ ಇರ್ತಾರೆ ಆ್ಯಕ್ಚುಲಿ, ಅಂದರೆ ಫುಡ್ ಫಿಶಸ್ಗೆ ಹಾಕೋಕ್ಕೆ, ಅಂದರೆ ರಸ್ಕ್ ಥರ ಚಿಕ್ಕ ಚಿಕ್ಕದು ಫುಡ್ ಐಟಮ್ಸು, ಮತ್ತು ಕಡಲೆಪುರಿ ಅಂತೀವಲ್ಲ ಅದು. ಸೊ ಅದೆರಡನ್ನೂ ತಂದು ಇಲ್ಲಿ ಜನ ಹಾಕ್ತಾ ಇರ್ತಾರೆ. ಸಮ್ ಪ್ಲೇಸಸಲ್ಲಿ ಮಂಡಕ್ಕಿ ಅಂತಿರಲ್ಲ ಅದನ್ನು. ಸೊ ಬಟ್ ನಾವು ಫಸ್ಟ್ ಬ್ಯಾಚ್ಗೆ ಬಂದಿರೋದ್ರಿಂದ ನಮಗೆ ಶಾಪ್ಸ್ ಎಲ್ಲ ಓಪನ್ ಇರಲಿಲ್ಲ, ನಾವು ತರೋಕ್ಕಾಗಲಿಲ್ಲ. ಬಟ್ ಫಿಶಸ್ ಅಟ್ಲೀಸ್ಟ್ ನೋಡೋಣ ಅಂತ ಇವಾಗ ನೆಕ್ಸ್ಟ್ ಅಲ್ಲಿ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಇಲ್ಲಂತೂ ಹಲಸಿನಣ್ಣು ಮರಗಳು, ಅಡಿಕೆ ಮರಗಳು ಇದೆಲ್ಲ ಫುಲ್ಲು ಹಾಕಿದ್ದಾರೆ. ಇದು ಫುಲ್ಲು ದೇವಸ್ಥಾನ ಸುತ್ತಮುತ್ತ ಎಲ್ಲ ನೋಡೋಕ್ಕಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು. ಸೊ ಇದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು, ಇನ್ನೇನು ಆನೆ ಬರೋ ಟೈಮು ಆಗಿದೆ, ಮಧ್ಯಾಹ್ನನೇ ಆಗಿದೆ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಹೋಗೋಣ ಅನ್ನೋ ಅಷ್ಟರಲ್ಲಿ ಫಿಶಸ್ ಫಸ್ಟ್ ನೋಡಿಬಿಡೋಣ ಅಂತ ಆ ಬ್ರಿಡ್ಜ್ ಕೆಳಗಡೆ ಈ ಥರ ಮೆಟ್ಲಲ್ಲಿ ಇಳ್ಕೊಂಡು ಬಂದರೆ ಈ ಥರ ಫಿಶಸ್ದು ಇರುವಂಥ ಒಂದು ಪ್ಲೇಸ್ ಬರುತ್ತೆ. ಸೊ ಇದರಲ್ಲಿ ನೋಡಿ ಎಷ್ಟು ಫಿಶಸ್ ಇರುತ್ತೆ. ಆಲ್ಮೋಸ್ಟ್ ಊಟ ಹಾಕ್ತಾರೆ ಅಂತಲೇ ಅದು ಆಲ್ಮೋಸ್ಟ್ ದಡದ ಹತ್ರ ಬಂದಿರುತ್ತೆ, ಅಂದರೆ ಆಲ್ಮೋಸ್ಟ್ ನಿಯರ್ ಬೈ ಬಂದಿರುತ್ತೆ. ಸೊ ಇಲ್ಲಿ ಯಾರೋ ಹಾಕೋರು ನನ್ನ ಮಗಗೂ ಕೊಟ್ಟರು, ನೀನು ಹಾಕು ಅಂತ ಪಾಪ. ಸೊ ಅದನ್ನು ತಗೊಂಡು ಇವನು ಹಾಕ್ತಾ ಇದ್ದಾನೆ. ಎಲ್ಲ ಜಂಪ್ ಮಾಡಿ ಮಾಡಿ ತಿಂತಾ ಇದೆ ನೋಡಿ, ಎಷ್ಟು ಫಾಸ್ಟಾಗಿ ಹಾಕಿದ ತಕ್ಷಣ ಕಾಂಪಿಟಿಷನ್ ಮೇಲೆ ತಿಂತಾಯಿತ್ತು. ಸೊ ನೀವೇನಾದರೂ ಬಂದಾಗ ಫಸ್ಟು ಅದನ್ನು ತಗೊಂಡು ಬನ್ನಿ, ಇದನ್ನು ಮಿಸ್ ಮಾಡಿಬಿಡಿ. ನಾವಂತೂ ಮಿಸ್ ಆದ್ರಿ, ಬಟ್ ಇದೊಂದು ಗುಡ್ ಎಕ್ಸ್ಪೀರಿಯೆನ್ಸ್ ಫಿಶಸ್ಗೆಲ್ಲ ಫುಡ್ ಹಾಕುವಂಥದ್ದು. ಔಟ್ಸೈಡೇ ಸಿಗುತ್ತೆ ಇದೆಲ್ಲ ಪ್ಯಾಕೆಟ್ಸ್ ಥರ. ಸೊ ನೆಕ್ಸ್ಟ್ ಆನೆ ಎಲ್ಲ ಬಂದಿತ್ತು. ಸೊ ಫುಲ್ಲು ಖುಷಿ ಆಯಿತು ನಮಗಂತೂ. ಆನೆಗಳು ಸಹ ತುಂಬ ಬ್ಯೂಟಿಫುಲ್ಲಾಗಿದೆ ಅಂತಲೇ ಹೇಳ್ಬೋದು. ಅವ್ರ ಮಾವು ಕೈಯಲ್ಲೇ ಕೊಡ್ತಾಯಿತ್ತು ನೋಡಿ ಎಲ್ಲ ದುಡ್ಡು ಕೊಡೋದನ್ನೆಲ್ಲ. ನನ್ನ ಮಗ ಅಂತೂ ಭಯ ಬಿದ್ದ ಅದ್ರ ಹತ್ರ ಆಶೀರ್ವಾದ ತೊಗೊಳ್ಳೋ ಅಂದರೆ. ಸೊ ನೆಕ್ಸ್ಟ್ ನಾನು ಸ್ವಲ್ಪ ಆಶೀರ್ವಾದ ಎಲ್ಲ ತಗೊಂಡು, ಅವನಂತೂ ನೋಡಿ ದೂರನೇ ಓಡ್ತಾ ಇದ್ದ, ಬೇಡ ನನಗೆ ಅಂತ. ಬಟ್ ಆನೆ ಅಂದರೆ ಇಷ್ಟಪಡ್ತಾಯಿದ್ದ, ಬಟ್ ಹೋಗಿ ಆಶೀರ್ವಾದ ತೊಗೊಳಕ್ಕೆ ಭಯ ಬೀಳ್ತಾಯಿದ್ದ. ಸೊ ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೀಗಿತ್ತು ನನ್ನ ಮಗನ ಅಕ್ಷರಾಭ್ಯಾಸ ಪ್ರೋಸೆಸ್ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಮುಖಾಂತರ. ಸೊ ಇದು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಇದ್ರ ರಿಲೇಟೆಡು ಅಕ್ಷರಾಭ್ಯಾಸ ಮಾಡಿಸಬೇಕು ಅಂತಿರೋರು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ ಇಲ್ಲ ಫಸ್ಟ್ ಟೈಮ್ ವ್ಯೂವರ್ಸು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.